ಹಲೋ, ನಮಸ್ಕಾರ. ಇವತ್ತು ನಾನು ಏನು ಸ್ಪೆಷಲ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಒಂದು ಬಾಂಗಡೆ ಮೀನು ಸಿಕ್ಕಿದ್ದು ನಮ್ಮ ಹಳ್ಳಿ ಕಡೆ ಬಂದಿದ್ವು ಬಾಂಗಡೆ ಮೀನು. ಆ ಬಾಂಗಡೆ ಸಿಗೋದೇ ರೇರು, ಬಟ್ ಸಿಕ್ಕಿದಾಗ ನಮಗೆ ಬಿಡೋಕ್ಕಾಗಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನು ಒಂಥರ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ತುಂಬ ಸಿಂಪಲ್ಲಾಗಿ ಮಾಡೋ ಥರ ಒಂದು ಐಡಿಯಾ ಮಾಡಿದ್ದೀನಿ. ಇವಾಗ ಹೇಳ್ತೀನಿ ನೋಡಿರಿ ಯಾವ ಥರ ಮಾಡಬೇಕು ಅಂತ. ಬಾಂಗಡೆ ಫಸ್ಟ್ ತೊಳ್ಕೊಂಡು ಕಟ್ ಮಾಡಿಕೊಂಡು ಮ್ಯಾರಿನೇಟ್ಗೋಸ್ಕರ ಸ್ವಲ್ಪ ಚಿಲ್ಲಿ ಪೌಡ್ರು, ತವಾ ಫಿಶ್ ಫ್ರೈ ಮಸಾಲ, ಸ್ವಲ್ಪ ಉಪ್ಪಿನ ಪುಡಿ, ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಮಿಕ್ಸ್ ಆದ ನಂತರ ಚೆನ್ನಾಗಿ ಅದನ್ನು ತೊಳೆದಿಟ್ಕೊಂಡಿರೋ ಮೀನಿಗೆ ಮ್ಯಾರಿನೇಟ್ ಮಾಡಬೇಕು ನೀಟಾಗಿ. ಅದಕ್ಕೆ ಮಸಾಲೆ ಎಲ್ಲ ಹಿಡಿಯೋ ಥರ ಏನು ಎಲ್ಲಿ ಕಟ್ ಮಾಡಿರ್ತೀವಲ್ವ ಅಲ್ಲೆಲ್ಲ ಮಸಾಲ ಆಗೋ ಥರ, ಆಮೇಲೆ ಒಳಗಡೆ ಮಸಾಲ ಎಲ್ಲನೂ ತುಂಬ ಹಾಕಬೇಕು. ಅಂದರೆ ತುಂಬ ಹೆವಿ ಹಾಕಿದ್ರೂ ಕೂಡ ಅದು ತವಾ ಫ್ರೈ ಮಾಡಬೇಕಾದ್ರೆ ಅದು ತುಂಬ ಬೇಯಲ್ಲ, ಮತ್ತು ಅಂದರೆ ಸಖತ್ತು ಒಂಥರ ಕೈ ಎಲ್ಲ ಆಗುತ್ತೆ. ನೋಡಿ ಎಷ್ಟು ಬೇಕು ಅಷ್ಟು ಹದವಾಗಿ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಕೂಡ ಆಡ್ ಮಾಡಿ ಮಾಡಬೇಕು. ಮ್ಯಾರಿನೇಟ್ ಆಗಿದೆ, ಇದನ್ನೊಂದು ಅರ್ಧ ಗಂಟೆ ಇಟ್ಟಿದ್ದು ಅಷ್ಟೇ ಮ್ಯಾರಿನೇಟ್ ಮಾಡಿ. ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡು ಇನ್ನೂ ತುಂಬ ಹೊತ್ತು ಇಟ್ಟರೆ ಚೆನ್ನಾಗಿ ಅನಿಸುತ್ತೆ. ಕರಿಬೇವಿನ ಸೊಪ್ಪನ್ನ ಹಿಂಗೆ ಹಾಕ್ಬಿಟ್ಟು ಅದ್ರ ಮೇಲೆ ಅಡ್ಡ ಮೀನನ್ನ ಈ ಥರ ಇಡೋದು ಅಷ್ಟೇ. ವಾವ್, ಸೂಪರ್. ಬಾಂಗಡೆ ಮೀನೆಲ್ಲ ಮಂಗಳೂರು ಕಡೆ ಅದು ಆರಾಮಾಗಿ ಸಿಕ್ಬಿಡುತ್ತೆ, ಬಟ್ ನಮ್ಮ ಕಡೆ ಎಲ್ಲ ಸಿಗಲ್ಲ. ಈ ಕಡೆ ನಮ್ಮ ಕಡೆ ಮಂಡ್ಯ ಸೈಡಲ್ಲೆಲ್ಲ ಬಾಂಗಡೆ ಮೀನು ಅಷ್ಟು ಈಜಿ ಸಿಗಲ್ಲ. ಸಿಕ್ಕಿದ್ರೆ ರೇರು, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಆಹಾ, ಕರಿಬೇವಿಂದು ಮತ್ತು ಈ ಮೀನು ಸ್ಮೆಲ್ಲು ಭಾಳ ಚೆನ್ನಾಗಿ ಗೊತ್ತಾಯಿದೆ. ನಿಧಾನಕ್ಕೆ ಉಲ್ಟಾ ಮಾಡಬೇಕು, ಕಲ್ಸಾಕಬಾರ್ದು, ಚೆನ್ನಾಗಾಗಲ್ಲ. ಮೀನು ಹೆಂಗಿರುತ್ತೆ ಹಂಗೆ ಇದ್ರೇ ಚೆನ್ನ. ಹಂಗೆ ಉಲ್ಟಾ ಮಾಡಿ ಬೇಯಿಸ್ಕೋಬೇಕು ಚೆನ್ನಾಗಿ. ಇದು ಮೀನನ್ನೊಂದು ಸೀಕ್ರೆಟ್ ಏನಂದರೆ, ತುಂಬ ಕಮ್ಮಿ ಫ್ಲೇವಲ್ಲಿಟ್ಟು ಆಯಿಲ್ನ ಜಾಸ್ತಿನೂ ಬೇಡ, ಅತಿ ಕಮ್ಮಿನೂ ಬೇಡ, ಆ ಥರ ಒಂದು ಮೀಡಿಯಮಾಗಿ ಆಯಿಲ್ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಇದನ್ನು. ಇಲ್ಲ ಅಂದರೆ ಚೆನ್ನಾಗಿ ಅನಿಸಲ್ಲ ತಿನ್ನೋಕ್ಕೆ. ಸೂಪರಾಗಿ ಬೆಂದ್ಬಿಟ್ರೆ ಅಂತೂ ತುಂಬ ಚೆನ್ನಾಗಿ. ಜಾಸ್ತಿ ನೀವೇನಾದರೂ ರೈಸ್ ಮಾಡಿದ್ರೆ ಗ್ಯಾಸ್ನ ಸೀದೋಗ್ಬಿಡುತ್ತೆ. ನೋಡಿ, ಇಷ್ಟಿದ್ರೆ ಏನು ತೊಂದರೆ ಇಲ್ಲ. ಇದಕ್ಕಿಂತ ಕಪ್ಪಾದರೆ ಯಾವುದೇ ಕಾರಣಕ್ಕೂ ತಿನ್ನೋಕ್ಕಾಗಲ್ಲ, ಟೇಸ್ಟ್ ಎಲ್ಲ ಬೇರೆ ಆಗಿಬಿಡುತ್ತೆ. ಹಾಗಾಗಿ ಕಮ್ಮಿ ಫ್ಲೇವಲ್ಲಿ ಇಟ್ಕೊಂಡೇ ಇದನ್ನು ಮಾಡಿ. ಇಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಇವತ್ತು ಚಿಕನ್ ಡ್ರೈ ಮತ್ತು ತವಾ ಫಿಶ್ ಫ್ರೈ ಮಸಾಲ ಬಾಂಗಡೆದು ಅದನ್ನೆಲ್ಲ ಮಾಡಬೇಕು. ನೋಡಿ, ಫಸ್ಟಿಗೆ ಶುಂಠಿ ಮತ್ತು ಈರುಳ್ಳಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ನೋಡಿ ಇಷ್ಟೇ ಹಾಕೋದು, ನಾನು ಜಾಸ್ತಿ ಏನು ಹಾಕಲ್ಲ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ರುಬ್ಬಿದ ನಂತರ ಎಣ್ಣೆ ಸ್ವಲ್ಪ ಹಾಕಬೇಕು, ಕರಿಬೇವು. ಯಾಕೆಂದರೆ ಚಿಕನಲ್ಲಿ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ, ಹಂಗಾಗಿ. ಆಮೇಲೆ ನಾವೇನು ರುಬ್ಬಿದ್ವಲ್ಲ ಆ ಖಾರ, ಒಣಮೆಣಸು ಮತ್ತು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ರುಬ್ಬಿದ್ವಲ್ಲ ಆ ಖಾರ, ಈರುಳ್ಳಿ ಅದನ್ನು ಹಾಕಿದ್ದು. ಇದ್ರದ್ದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ಥರ ನಾವು ಬಿಡಬೇಕು, ಹಾಕ್ಬಿಟ್ಟು ಸ್ವಲ್ಪ ಹೊತ್ತು. ನೋಡಿ, ಹಿಂಗೆ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಕಮ್ಮಿ ಫ್ಲೇವರ್ ಇಟ್ಕೊಂಡು ಅದನ್ನು ನಾವು ತಿರುಗಿಸ್ತಾ ಇರೋದು. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೊರಗಡೆಯಿಂದ ತಂದು ಹಾಕಲ್ಲ, ಯಾಕೆಂದ್ರೆ ನಾವು ಮನೇಲೇ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಗೆಜ್ಕೊಂಡು ಪೇಸ್ಟ್ ಮಾಡ್ಕೊತೀವಿ. ಅದು ಚೆನ್ನಾಗಿರುತ್ತೆ ನ್ಯಾಚುರಲ್ಲಾಗಿ. ಚೆನ್ನಾಗಿದೆ. ಹಚ್ಚಿ ಸ್ಮೆಲ್ ಹೋದ್ಮೇಲೆ ಚಿಕನ್ನ ನೀಟಾಗಿ ತೊಳೆದು ಇಟ್ಕೊಂಡಿರ್ಬೇಕು. ನಾನಿವತ್ತು ಅರ್ಧ ಕೆ ಜಿ ಅಷ್ಟೇ ಚಿಕನ್ ತೊಗೊಂಡಿದ್ದೀನಿ. ನಾನಿವತ್ತು ಚಿಕನ್ನ ಡ್ರೈ ಮಾಡ್ತಾ ಇರೋದು, ಸಾಂಬಾರೆಲ್ಲ ಗೊಜ್ಜಲ್ಲ, ಡ್ರೈ ಮಾಡೋದು. ಇವತ್ತಿನ ರೆಸಿಪಿ ಏನಂದರೆ ಚಿಕನ್ದು ಡ್ರೈ ಬಾಂಗಡೆ ಫಿಶ್ ತವಾ ಫ್ರೈ ಮತ್ತು ತಿಳಿಸಾರು, ಕಾಯಿ ತಿಳಿಸಾರು ಅಂತ ಮಾಡಿದ್ದೀನಿ. ಅದನ್ನು ಹೇಳ್ತೀನಿ ನಿಮಗೆ. ಅದು ಮತ್ತು ರೈಸ್ ಬಿಸಿ ಬಿಸಿ.
ಆಹಾ, 3 ಕಾಂಬಿನೇಷನ್ ಮಾಡ್ಕೊಂಡು ಊಟ ಮಾಡ್ತಿದ್ರೆ ಆಹಾ ಬಾಯಿ ನೀರು ಬರ್ತಾಯಿದೆ. ಈಗಲೇ ತೋರಿಸ್ತೀನಿ, ಹಿಂಗೆ ಇರಲಿ. ನೀವೊಂದ್ಸಲ ಸಿಂಪಲಾಗಿ ಮಾಡ್ಕೋಬೋದು ನೋಡಿ, ಇಷ್ಟೇ ಆರಾಮಾಗಿ ಹಾಕೊಂಡು ಮಾಡ್ಕೊಳ್ಳಿ. ನೀವು ಹಸಿಮೆಣ್ಸು ಆದರೂ ಸರಿ, ಒಣಮೆಣ್ಸಿಕಾಯಿ ಆದರೂ ಸರಿ, ಒಣಮೆಣ್ಸಿಕಾಯಿ ಇಲ್ಲ ಹಸಿಮೆಣ್ಸಿಕಾಯಿ ಎರಡರಲ್ಲಿ ಯಾವುದನ್ನಾದರೂ ಹಾಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟೇ ಹಾಕಿರೋದು, ಇನ್ನೇನು ಹಾಕಿಲ್ಲ. ಒಂದು 4 ಎಲೆ ಕರಿಬೇವು ಹಾಕಿದ್ದೀವಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಮಾಡಬೇಕಷ್ಟೆ ನೋಡಿ. ಈ ಥರ ಮಾಡಿದ್ರೆ ಹಸಿ ಸ್ಮೆಲ್ ಹೋದರೆ ಒಂಥರ ಅದ್ರ ಫ್ಲೇವರೇ ಬೇರೆ ಥರ ಬರುತ್ತೆ, ಗಮ್ ಅಂತ ಅನ್ನುತ್ತೆ. ಆವಾಗ ನಾವು ಇದಕ್ಕೆ ಚಿಕನ್ ಆಡ್ ಮಾಡಬೇಕಷ್ಟೆ. ತೊಳೆದಿಟ್ಕೊಂಡ್ರೆ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಮಾತ್ರ ಒಂದು 2-3 ಸಲ ತೊಳ್ಕೊಳ್ಳಿ ನೀಟಾಗಿ. ಚಿಕನ್ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಫಸ್ಟು ಸ್ಟಾರ್ಟಿಂಗು ಸ್ವಲ್ಪ ಉಪ್ಪು ಹಾಕಬೇಕು. ಯಾಕೆ ಅಂದರೆ ಇದು ಚಿಕನ್ನು ಮತ್ತು ಫ್ರೈಯಲ್ಲಿ ಚೆನ್ನಾಗಿ ಉಪ್ಪು ಖಾರ ಹಿಡಿಬೇಕು. ಅದಾದಮೇಲೆ ನಾವು ಲಾಸ್ಟ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡ್ರೆ ಆಗುತ್ತೆ. ಇದಕ್ಕೆ ತೊಳೆದಿರೋ ಚಿಕನ್ ಹಾಕಿ ಇವಾಗ ಉಪ್ಪನ್ನ ಅದಕ್ಕೆ ಸ್ವಲ್ಪ ಆಡ್ ಮಾಡಿ, ಏನು ಪೇಸ್ಟ್ ಎಲ್ಲ ರುಬ್ಬಿ ನಾವು ಕುದಿಸ್ಕೊಂಡಿದ್ವಲ್ಲ ಒಂದು ಕುದಿ, ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ಇದೆಲ್ಲ ಮಿಕ್ಸ್ ಮಾಡಿ ನಾವು ಇದನ್ನು ಕ್ಲೋಸ್ ಮಾಡ್ತೀವಿ, ಡಕ್ಕನ್ನ ಅಂದರೆ ಮುಚ್ಚಲೆ ಕ್ಲೋಸ್ ಮಾಡ್ತೀವಿ. ಇಷ್ಟೇ, ಸೂಪರ್, ತಿನ್ನೋದು ಸೂಪರಾಗಿರುತ್ತೆ. ಒಂದು ಸಲ ಸಿಂಪಲ್ ಟ್ರೈ ಮಾಡಿ. ಅದು ಬ್ಯಾಚುಲರ್ಸ್ಗೆ ಆದರೆ ತುಂಬ ಈಸಿ ಆಗುತ್ತೆ. ಇದನ್ನು ಮುಚ್ತೀವಿ ನೋಡಿ. ಈಗ ಚಿಕನ್ದು ಏನು ಹಾಕಿದ್ವಲ್ವ, ಮುಚ್ಚಿಬಿಟ್ಟಿದ್ವಲ್ಲ, ಅದು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಇವಾಗ ಅದು ಫೈನಲ್ ಕೋಟಿಂಗ್ ಏನೇನು ಹಾಕ್ಬೇಕು ಅದಕ್ಕೆ ಹಾಕ್ಬಿಟ್ಟು ಬರ್ತೀವಿ ನೋಡಿ. ಸ್ವಲ್ಪ ಅರಿಶಿನ, ನೀವು ಯಾವುದೇ ಒಂದು ಮಾಡಿದ್ರೂ ಅದಕ್ಕೆ ಅರಿಶಿನ ಹಾಕಿದ್ರೆ ನಾನ್ ವೆಜ್ ಮಾಡಿದಾಗ ತುಂಬ ಒಳ್ಳೆಯದಂತೆ. ಏನೋ ಅರಿಶಿನ ಅದು ತುಂಬ ಏನೋ ಆಗಲಿಂದ ಕಲ್ಚರಲ್ಲಿ ತುಂಬ ಒಳ್ಳೇದು ಬಂದಿದೆ ಅಂತೆ ನೋಡಿ. ಅರಿಶಿನ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತಂತೆ ಆರೋಗ್ಯಕ್ಕೆ. ಆಮೇಲೆ ಇದಕ್ಕೆ ಚಿಕನ್ ಮಸಾಲ. ಇದು ಆ್ಯಕ್ಚುಲಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಒಂದು ಹಾಕಿದ್ದೀನಿ ನೋಡಿ. ಚಿಕನ್ ಮಸಾಲಾನ ಒಂದು ಖಾಲಿ ಬಾಣಲಿಗೆ ಹಾಕಿ ಅದನ್ನು ಲೈಟಾಗಿ ಬಿಸಿ ಮಾಡಿಕೊಂಡು ಮತ್ತೆ ಹಾಕಿದ್ರೆ ಒಂಥರ ಥಿಕ್ನೆಸ್ ಬರುತ್ತೆ, ಅಂದರೆ ಗಟ್ಟಿಯಾಗಿ ಕಾಣಿಸುತ್ತೆ ಚಿಕನ್ ಗ್ರೇವಿ. ಬಟ್ ನಮಗೆ ಇದೇನು ಹಂಗೆ ಬೇಡ, ಏಕೆಂದ್ರೆ ನಾವು ಮಾಡ್ತಾಯಿರೋ ಡ್ರೈ ಆಗಿರೋದ್ರಿಂದ ಇದೆಲ್ಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಚಿಕನ್ ಮಸಾಲ ಅರಿಶಿನ ಪುಡಿ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮುಚ್ಚಿಬಿಡ್ತೀವಿ. ಅಂದರೆ ಕಮ್ಮಿ ಫ್ಲೇವರ್ ಇಟ್ಟು ಆವಾಗ ಏನಾಗುತ್ತೆ, ಅದು ಬಂದು ನೀರೆಲ್ಲ ಹೀರ್ಕೊಳ್ಳುತ್ತೆ ಮತ್ತು ಡ್ರೈ ಆಗುತ್ತೆ. ಇವಾಗ ಆಲ್ರೆಡಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಅದಕ್ಕೋಸ್ಕರ ಅದು ಮುಚ್ಚಿದ್ದು ನಾವು. ತಿನ್ನೋಕ್ಕೆ ಒಂಥರ ಹೆಂಗಿರ್ಬೇಕಂದ್ರೆ ತುಂಬ ಟೇಸ್ಟಿ, ಉಪ್ಪು ಖಾರ ಎರಡೂ ಚಿಕನಲ್ಲಿ ಸಿಗಬೇಕು. ಕೆಲವೊಂದು ಸಲ ಚಿಕನಲ್ಲಿ ನೋಡಿದ್ದೀನಿ ನಾನು, ಚಿಕನ್ ಪೀಸು ಸಾಂಬಾರೊಳಗಿರುತ್ತೆ, ಸಾಂಬಾರು ಟೇಸ್ಟ್ ಇರುತ್ತೆ, ಬಟ್ ಚಿಕನಲ್ಲಿ ಟೇಸ್ಟೇ ಇರೋಲ್ಲ, ಅಂದರೆ ಉಪ್ಪು ಖಾರ ಏನೂ ಇರೋಲ್ಲ ಅದರಲ್ಲಿ. ಈಗ ನಾವು ಹಾಕಿದ್ದೀವಿ, ಟೇಸ್ಟ್ ನೋಡಿಬಿಟ್ಟು ಮುಚ್ಚಿಬಿಡ್ತೀವಿ ಉಪ್ಪು ಖಾರನ. ಈಗ ನೋಡಿ ಹೆಂಗೆ ಕಾಣಿಸುತ್ತೆ. ಇದಾದಮೇಲೆ ಕ್ಲಿಯರ್ ಆದಮೇಲೆ ಒಂಥರ ನಿಮ್ಗೆ ತೋರಿಸ್ತೀವಿ ಎಷ್ಟು ಸೂಪರಾಗಿ ಕಾಣಿಸುತ್ತೆ. ಇಲ್ಲ ಇದಕ್ಕೇನು ಆಗಂಗಿಲ್ಲ. ಬ್ಯಾಚುಲರ್ಸ್ಗೆ ಅಂತೂ ನಿಜವಾಗ್ಲೂ ಹೇಳಿ ಮಾಡ್ತೀವಿ. ಚಿಕನ್ ಜಲ್ದಿ ಪಟ್ಟಂತ ಮಾಡ್ಕೋಬೇಕಾದ್ರೆ ಆರಾಮಾಗಿ ಮಾಡ್ಕೋಬೇಕು. ತುಂಬ ಜಲ್ದಿಯಾಗಿ ಒಂದು ತಿಳಿಸಾರು ಮಾಡೋದು ಯಾವ ರೀತಿ ಅಂದರೆ, ನಾರ್ಮಲಾಗಿ ಮಾಡ್ತೀವಿ ತಿಳಿಸಾರೇ ಬೇರೆ, ಇದೇ ಒಂಥರ ಡಿಫ್ರೆಂಟಾಗಿರುತ್ತೆ. ಬೆಳ್ಳುಳ್ಳಿ, ತೆಂಗಿನಕಾಯಿ, ಕಾಳುಮೆಣಸು, ಜೀರಿಗೆ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಸ್ವಲ್ಪ ಹುಣಸೆ ಹುಳಿ ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಪುಡಿ ಹಾಕ್ಬಿಟ್ಟು ಕುಂಪುಡಿನ ಚೆನ್ನಾಗಿ ರುಬ್ಬಿಬಿಟ್ಟು ನೋಡಿ ಈ ಥರ ಬರೀ ಬೇಯಿಸೋದಷ್ಟೇ. ಇದು ಸೂಪರಾಗಿ ರೆಡಿ ಆಗುತ್ತೆ. ಈಗ ಇದ್ರ ಜೊತೆ ಕಾಂಬಿನೇಷನ್ಗೆ ಬಾಂಗ್ಡಾ ತವಾ ಫಿಶ್ ಫ್ರೈ
ಮತ್ತು ಚಿಕನ್ ಡ್ರೈ ಮತ್ತು ತಿಳಿಸಾರು ರೈಸು ಸೂಪರಾಗಿರುತ್ತೆ ಕಾಂಬಿನೇಷನು. ನೋಡೋಣ ಬನ್ನಿ ತೋರಿಸ್ತೀನಿ ನಿಮಗೆ. ಎಷ್ಟು ಸೂಪರಾಗಿ ಬಂದಿದೆ. ಫೈನಲ್ ರೆಡಿಯಾಗಿದೆ. ತವಾ ಪೀಸ್ ಫ್ರೈ ಬಾಂಗ್ಡೆದು ಮತ್ತು ಚಿಕನ್ದು ಫ್ರೈ ಮತ್ತು ತಿಳಿಸಾರು. ಇದು ಅರ್ಜೆಂಟ್ಗೆ ಯಾರೋ ಗೆಸ್ಟ್ ಬಂದಾಗಲೂ ಕೂಡ ಮಾಡ್ಬೋದು, ಬ್ಯಾಚುಲರ್ ಆಗಿದ್ದರು ಅವರು ಕೂಡ ಮಾಡ್ಕೋಬೋದು. ಸೊ ನಾವು ಫ್ಯಾಮಿಲಿಗಳು ಯಾರಾದರೂ ಇದ್ರೂ ಅವರು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಸಕ್ಕತ್ತಾಗಿದೆ, ಟೇಸ್ಟು ಸೂಪರಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಂಗೇ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಕಿಲಾಡಿ ಲೋಕಿ ಯೂಟ್ಯೂಬ್ ಚಾನಲಲ್ಲಿ ಇನ್ನೂ ಹೆಚ್ಚು ವೀಡಿಯೋ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.